ಇವತ್ತು ಉಪವಾಸ ಬಿಡೋದು ನಿಮ್ಮ ದ್ರಾಕ್ಷಿಯಲ್ಲಿ ನಾವು ದ್ರಾಕ್ಷಿ ಈಗ ತಿನ್ಲಿಕ್ಕೆ ಆಗಲ್ಲ, ನಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ. ಆದರೂ ಕೂಡ 7 ಗಂಟೆವರೆಗೆ ತಿನ್ಲಿಕ್ಕೆ ಇಲ್ಲಲ್ಲ. ನಮ್ಮ ಹನುಮಂತಪ್ಪರವರು ಕೊಟ್ಟದ್ದು ನಮಗೆ. ನಾವು ಮನೆಗೆಂತ ಮಾಡೀವ್ರಿ ಇದು ಏನು ಅಷ್ಟು ಹೌದಾ? ಇದು ಕಪ್ಪು ದ್ರಾಕ್ಷಿ ನೋಡಿ. ಇದನ್ನೆಲ್ಲ ತಿಂದು ಮಾತ್ರ ನಮ್ಗೆ ಗೊತ್ತಿದೆ. ನೀವು ಕಷ್ಟಪಟ್ಟು ಮಾಡ್ತೀರಿ. ನಾವು ತೋಟ ಎಷ್ಟು ತಿಂಗಳು ಬೇಕಿದ್ದು ಹಾಕ್ಬೇಕಾದ್ರೆ? ಇದು 3 ವರ್ಷ ಬೆಳೆ ರೀ. ಇದು 3 ವರ್ಷ ನಮಗೆ ಕೊಡ್ತಾ ಇದ್ದಾರೆ ನೋಡಿ. ನಮ್ಮ ದ್ರಾಕ್ಷಿ ತೋಟದ ಒಳಗೆ ನುಗ್ಗುತ್ತಿರೋ ದೃಶ್ಯ ಇದು. ಇದೆಲ್ಲ ಹಾಗೆ ಒಳ್ಳೆ ವಿಶಾಲವಾದ ಮನಸ್ಸು. ಅಷ್ಟು ಸುಲಭ ಏನಿಲ್ಲ, ತುಂಬ ಕಷ್ಟ ಇದೆ ಅಲ್ಲ ಬೆಳೆಸಲಿಕ್ಕೆ. ಎಷ್ಟು ಎಕರೆ? 4 ಎಕರೆಯಲ್ಲಿ ವಿಶಾಲ ತಿಂದು ಮಾತ್ರ ನಮ್ಗೆ ಗೊತ್ತಿದೆ. ನೀವು ಕಷ್ಟಪಟ್ಟು ಮಾಡ್ತೀರಿ, ನಾವು ತಿಂತೀವಿ ಅಷ್ಟೇ ಇರೋದು. ದ್ರಾಕ್ಷಿ ತೋಟ ನೋಡಿ, ಹನುಮಂತಪ್ಪನವ್ರದ್ದು ದ್ರಾಕ್ಷಿ ತೋಟ. ಎಷ್ಟು ತಿಂಗಳು ಬೇಕಿದ್ದು ಹಾಕ್ಬೇಕಾದ್ರೆ? ಇದು 3 ವರ್ಷ ಬೆಳೆ ರೀ. ಇದು 3 ವರ್ಷ ಒಂದು ಸಲಿಯಾಗಿ ಹಚ್ಚಿದ ಮ್ಯಾಗ 3 ವರ್ಷಕ್ಕೆ ಬರುತ್ತೆ. 3 ವರ್ಷಕ್ಕೆ ಬೆಳೆ ಬರುತ್ತೆ. 3 ವರ್ಷ ಕಂಪ್ಲೀಟ್ ಆದ್ಮೇಲೆ ಬೆಳೆ ಬರ್ತಲ್ಲ. ಏಪ್ರಿಲ್ದಾಗ ಕಡ್ಡಿ ಮಾಡ್ಕೋಬೇಕು ಇಲ್ಲಿ ಇದಲ್ರಿ ಅವನು. ಆಮೇಲೆ ಮಾರ್ನಮಿ ತತ್ತಿ ಐತಲ್ರಿ, ಅವಾಗ ಹಣ್ಣಿ ಬಿಡ್ಗಂದ್ಮ್ಯಾಗ 4 ತಿಂಗಳು ಬೇಕು. ಅಲ್ಲಿದ 4 ತಿಂಗಳು ಬೇಕು ನಮ್ಗೆ. ಒಟ್ಟು ಅಲ್ಲಿದ ಫ್ಲವರಿಂಗ್ ಆಳ್ಕೆಂತನ ಕೈಯಾಕ ಮಾಲ್ ಈ ಟೈಪ್ ಆದ್ಲೆ 4 ತಿಂಗಳು ಬೇಕು. 120 ದಿವಸ. ಆಮೇಲೆ ಒಣ ದ್ರಾಕ್ಷಿಗಿಂತ 130 ದಿವಸ, 10 ದಿವಸ ಹೆಚ್ಚಿಗೆ. ಯಾಕಂದ್ರೆ ಜಾಸ್ತಿ ನಮ್ಗೆ ಇದು ಶುಗರ್ ಆಗಲ್ಲಂತ. ಈಗ ಒಳ್ಳೆ ಇದಾಗಿದೆ, ರೆಡಿಯಾಗಿದೆ ಈಗ ತಿನ್ಲಿಕ್ಕೆಲ್ಲ. ರೆಡಿ ನಮಗೆ ರೋಸ ಇದೆ, ಅದಕ್ಕಾಗಿ ಈಗ ತಿನ್ಲಿಕ್ಕೆ ಆಗಲ್ಲ. ಸಾಯಂಕಾಲ 7 ಗಂಟೆ ನಂತರ ತಿನ್ನೋದು ನಾವು. ಹಿಡ್ಕೊಳ್ಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಮಗೆ. ಒಳಗೆ ನೋಡ್ರಿ ಅಲ್ಲಿ ಕರಿ ದ್ರಾಕ್ಷಿ ಐತಿ. ಒಂದು ಕರಿ ದ್ರಾಕ್ಷಿ ಇದೆಯಾ? ಕರಿ ದ್ರಾಕ್ಷಿ ಬೇರೆ ಇದೆಯಾ? ಹ್ಞೂ ರೀ. ವಾವ್, ನಮ್ಮ ದ್ರಾಕ್ಷಿ ತೋಟದ ಒಳಗೆ ನುಗ್ಗುತ್ತಿರೋ ದೃಶ್ಯ ಇದು. ಎಲ್ಲಿ ನೋಡಿದರೂ ಕೂಡ ದ್ರಾಕ್ಷಿಯ ಗೊಂಚಲುಗಳು ಕಾಣ್ತಾ ಇದೆ. ನಮ್ಮ ಈ ಗ್ರಾಮದ ಹೆಸರೇನು? ನೆಲಿಜೇರಿ, ಕುಕನೂರು ತಾಲೂಕು. ಕುಕನೂರು ತಾಲೂಕು, ಕೊಪ್ಪಳ ಜಿಲ್ಲೆ. ನೆಲಿಜೇರಿ ಗ್ರಾಮದಲ್ಲಿ ದ್ರಾಕ್ಷಿ ಗೊಂಚಲುಗಳ ಮಧ್ಯೆ ಈಗ ನಾವು ಕರಿ ದ್ರಾಕ್ಷಿ ಇರುವ ಕಡೆಗೆ ಹೋಗ್ತಾ ಇದ್ದೇವೆ. ಕಪ್ಪು ದ್ರಾಕ್ಷಿ ഇവിടെ കറുത്ത ദ്രാക്ഷി സാർ. ಇದು ಕಪ್ಪು ದ್ರಾಕ್ಷಿ ನೋಡಿ. ಅಲ್ಲಿ 1-2 ಗಿಡ ನಮಗೆ ಕೊಡ್ತಾ ಇದ್ದಾರೆ ನೋಡಿ ಕಪ್ಪು ದ್ರಾಕ್ಷಿ. ಈಗ ತಿನ್ಲಿಕ್ಕೆ ಆಗಲ್ಲ, ನಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ. ಆದರೂ ಕೂಡ 7 ಗಂಟೆವರೆಗೆ ತಿನ್ನಲಿಕ್ಕೆ ಇಲ್ಲಲ್ಲ. ಇಫ್ತಾರ್ ಮುಗಿದ ನಂತರ ತಿನ್ನಲಿಕ್ಕೆ ಪೂರ್ತಿ ಬ್ಲ್ಯಾಕ್ ಆತಂದ್ರೆ ಬಾರಿಸಿ ಬಿಟ್ಟಿರ್ತಾರೆ. ನೀವು ಸ್ವೀಟ್ ಅಂತ ಹೇಳುವಾಗ ನಮ್ಮ ಬಾಯಲ್ಲಿ ನೀರು ಬರ್ತದೆ. ಇವತ್ತು ಉಪವಾಸ ಬಿಡೋದು ನಿಮ್ಮ ದ್ರಾಕ್ಷಿಯಲ್ಲಿ ನಾವು. ಹೌದಾ? ನಮಗೆ ಹನುಮಂತಪ್ಪರವರು ಕೊಟ್ಟದ್ದು ಗಿಫ್ಟ್. ಎಲ್ಲೂ ಕೂಡ ಕೊಯ್ತಾ ಇದ್ದಾರೆ. ಇವತ್ತು ಇಫ್ತಾರಿಗೆ ನಮಗೆ ಫುಲ್ ನಮ್ಮ ಹನುಮಂತಪ್ಪನವರ ದ್ರಾಕ್ಷಿ ತೋಟದಿಂದಿರುವ ಸಿಹಿ ದ್ರಾಕ್ಷಿಗಳಾಗಿದೆ ಇವತ್ತು ಸಾಯಂಕಾಲ ನಮಗೆ. ಒಂದೊಂದು ಏರಿಯಾದಲ್ಲಿ ಮಾಡ್ತಾ ಇದ್ದೀವಿ. ನಾವು ಮನೆಗೆಂತ ಮಾಡೀವ್ರಿ ಇದು ಏನು ಅಷ್ಟು. ಹೌದಾ? ಇಲ್ರಿ, ಬೇಕಂತ ಅಂದ್ರೆ ಆಗ ಅಲ್ಲಿ ಒಂದು ಒಟ್ಟು ಕಿಟ್ಕೊಂಡ್ವಿ. ಒಂದು 4 ಗಿಡ ಅದ, ಭಾಳ ಎಲ್ಲ 4 ಗಿಡ ಅಲ್ಲ. ಆದರೆ ಭಾರಿ ಚೆನ್ನಾಗಿದೆ, ನೋಡಲಿಕ್ಕೇ ಖುಷಿ ಆಗ್ತದೆ. ಇದು ಹಸಿರು ಹಣ್ಣಾಗಿದೆಯಾ? ಇದು ಹಣ್ಣಾಗಿದೆ ಇದೆಲ್ಲ. ಇದು ಹೋಗ್ಬೇಕ್ರಿ ಆ ಕಡೆ ಅಲ್ವ? ಆ ಕಡೆ ಸ್ವೀಟ್ ಆಗಿಲ್ಲ, ಹುಳಿ ಐತಿ. ಹುಳಿ ಇದೆಯಾ? ಇನ್ನೊಂದು ವಾರ ಹೋಗ್ಬಿಟ್ರೆ. ಓಹೋ. ಈ ಸಲ ಸ್ವಲ್ಪ ಜಾಸ್ತಿ ಬಿಸಿಲಿಲ್ಲಲ್ರಿ. ಬಿಸಿಲು ಇದ್ಬಿಟ್ರೆ ಅದು ತಾನಲ್ಲಿ ಬಿಸಿಲು ಬೀಳೋ ಕೊಟ್ಟು ಗೋಲ್ಡನ್ ಕಲರ್ ಆಗ್ಬೇಕು. ಅದು ಹಂಗಾದ್ರೆ ನಮ್ಮ ಸ್ವೀಟ್. ನಮ್ಮ ಹನುಮಂತಪ್ಪನವರಿಗೆ ಎಷ್ಟು ಮಕ್ಕಳು? 3 ಜನ ಸರ್. 3 ಜನ. ಶಾಲೆ ಹೋಗ್ತಾ ಇದ್ದಾರಾ? ಶಾಲೆಗೆ ಹೋಗ್ತಾರೆ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾರೆ? ಅವರು 6ನೇ ಕ್ಲಾಸ್. ಒಬ್ಬ ಹೆಣ್ಮಳು ರೀ. ಒಬ್ಬ ಹೆಣ್ಮಳು ಈ ವರ್ಷ 5ನೇ ಕ್ಲಾಸ್. ಮಕ್ಕಳಿಗೆಲ್ಲ ದೇವರು ಒಳ್ಳೆ ವಿದ್ಯೆ ಬುದ್ಧಿ ಎಲ್ಲ ಕೊಡಲಿ. ಮಕ್ಕಳೆಲ್ಲ ಒಳ್ಳೆ ಚೆನ್ನಾಗಿ ಕಲಿತು ದೊಡ್ಡವರಾಗಬೇಕು.
ಇಲ್ಲ ಅದು ಯಾವತ್ತೂ ಕೂಡ ಇರೋದಿಲ್ಲಲ್ಲ ಒಮ್ಮೆಲ್ಲ. ಈಗ ಹಸಿರು ದ್ರಾಕ್ಷಿ, ಇದು ಹಸಿರು ದ್ರಾಕ್ಷಿ ನೋಡಿ, ಕಲರ್ ಕೆಂಪಾಗಿ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಕಲರ್ ಬಂದಿದೆ. ಒಣ ದ್ರಾಕ್ಷಿ ಮಾಡೋದಲ್ಲ ನೀವು? ಹಾಂ, ಒಣ ಗ್ರೀನ್ ಮಿಸ್ ಮ್ಯಾಗ ಹೊಚ್ಚಿ, ಹಾಂ, ಇದ್ರ ಮೇಲೆ ಇದು ಮಾಡ್ತೀವಿ. ಮ್ಯಾಗ ಗ್ರೀನ್ ಮಿಸ್ ಹೊಚ್ಚಿ ಈ ಟೈಪ್ ಈಗ ಜೇಲ್ರಿ ಅದಾವಲ್ರಿ, ಹಾಂ. ಇದು ಎಷ್ಟು ದಿನ ಒಣಗಿಸ್ಬೇಕು? ಇದು ಒಂದು 18 ದಿವಸ ಒಣಗಿಸ್ತೀವಿ ರೀ. 18 ದಿನ, ಆಗ ಫುಲ್ ಇದಾಗ್ತದೆ. ಫುಲ್ ಡ್ರೈ ಆದ್ಮ್ಯಾಗ ಹ್ಞೂ ಹೊಸ ಸ್ಪ್ರೇ ಮಾಡ್ಕೊಂತ ಆಮೇಲೆ ತಿಕ್ಕಿ ಬಿಡ್ತೀವಿ ಅಡಿಗೆ ಮೆಸ್ ಹಾಕಿ. ಹ್ಞೂ. ಆಮೇಲೆ ಮತ್ತೆ ಗಿರಣಿಗೆ ತಗೊಂಡು ಹೋಗ್ತೀವಿ ಬೀಜ. ಎಷ್ಟು ಎಕರೆ ಹಾಕಿದೆ ಜಮೀನು ಇದು? ಇದು ಒಂದು 4 ಎಕರೆ ಐತಿ. 4 ಎಕರೆ. ನಮ್ಮ ಹನುಮಂತಪ್ಪರವರು ಕೊಟ್ಟದ್ದು ಇದು ನಮಗೆ. ಗೋಣ್ ಚೀಲ ಕೂಡ ಕೊಟ್ಟಿದೆ, ಇದೆಲ್ಲ ತುಂಬಿಸ್ಕೊಂಡು ಹೋಗೋದಾಗಿದೆ. ಈಗ ಇಲ್ಲೆಲ್ಲ ಹಾಗೆ ಒಳ್ಳೆ ವಿಶಾಲವಾದ ಮನಸ್ಸು ಎಲ್ಲರದ್ದು ಕೂಡ. ಅವರು ಕಷ್ಟಪಟ್ಟು ದುಡಿತಾರೆ, ಚೆನ್ನಾಗಿ ನೋಡುವಾಗಲೇ ಖುಷಿ ಆಗ್ತದೆ. ಇದಕ್ಕೆ ಅಷ್ಟು ಸುಲಭ ಏನಿಲ್ಲ, ತುಂಬ ಕಷ್ಟ ಇದೆ ಅಲ್ಲ ಬೆಳೆಸಲಿಕ್ಕೆ. ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಎಲ್ಲ ಹೋಗಿಬಿಡ್ತದೆ. ಭಾರಿ 4 ತಿಂಗಳು ಮಾತ್ರ ಕಣ್ಣಿಟ್ಟು ಬೆಳೆಸ್ಬೇಕು ಅದನ್ನು. ಕಣ್ಣಲ್ಲಿ ಬಿಡಿಸಬೇಕು. 4 ತಿಂಗಳು ಏನೇ ಇರಲ್ಲ ನಮ್ಮ ಕೆಲಸ. ಹಾಂ, ಅಲ್ವಾ? ಮಾಡ್ಕೊಂಡ ಹೋಗೋದು. 6 ತಿಂಗಳು, 4 ತಿಂಗಳು ಮಾತ್ರ. 4 ತಿಂಗಳು ಕಣ್ಣಲ್ಲಿ ಕಣ್ಣಿಟ್ಟು ಕಷ್ಟಪಟ್ಟು ಮಾಡಬೇಕು. ಆ ರೀತಿ ವಿಶಾಲವಾಗಿ ಎಷ್ಟು ಎಕರೆ? 4.5 ಎಕರೆ. 4.5 ಎಕರೆಯಲ್ಲಿ ವಿಶಾಲವಾಗಿ ಬೆಳೆಸಿದ್ದಾರೆ. ಇವತ್ತು ನಾವು ಬರುವಾಗ ತುಂಬ ಪ್ರೀತಿಯಿಂದ ನಮ್ಮನ್ನು ಸ್ವಾಗತ ಮಾಡಿದರು. ಚೀಲ ಸಹಿತ ತುಂಬ ಹಾಕಿ ಕೊಟ್ಟಿದ್ದಾರೆ ನಮಗೆ. ತುಂಬ ಸಂತೋಷ ಆಯಿತು, ತುಂಬ ಖುಷಿ ಆಯಿತು. ದೇವರ ಅವರಿಗೂ ಅವರ ಮಕ್ಕಳಿಗೂ ಅವರ ಕುಟುಂಬಕ್ಕೂ ಸಮೃದ್ಧಿ, ಸಂತೋಷ, ನೆಮ್ಮದಿ, ಖುಷಿ, ಆರೋಗ್ಯ ಎಲ್ಲವನ್ನು ಕೊಡಲಿ. ಒಳ್ಳೆಯ ಬೆಲೆ, ಒಳ್ಳೆಯ ಐಶ್ವರ್ಯ, ಸಂತೋಷವಿರುವ ಜೀವನ ದೇವರವರಿಗೆ ಕರುಣಿಸಲಿ ಅಂತ ನಾವು ಪ್ರಾರ್ಥಿಸುವ.